ಹಲೋ ಎಲ್ರಿಗೂ ನಮಸ್ಕಾರ. ಪಾಕಿಸ್ತಾನ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಭಾರತ ತಂಡ. 2017ರ ಚಾಂಪಿಯನ್ಸ್ ಟ್ರೋಫಿಯ ಸೇಡನ್ನು ಸಕ್ಸಸ್ಫುಲ್ ಆಗಿ ತೀರಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲದಕ್ಕಿಂತ ವಿರಾಟ್ ಕೊಹ್ಲಿ ಅವರು ಫಾರ್ಮ್ಗೆ ಬಂದಿದ್ದಾರೆ. ಸೊ ಬ್ಯೂಟಿಫುಲ್ ಆದ 100ನೊಂದಿಗೆ ಮ್ಯಾಚನ್ನು ಫಿನಿಶ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಸೊ ಸಿಂಗಲ್ ಹ್ಯಾಂಡೆಡ್ ಆಯಿತು ಅಂತಲೇ ಹೇಳ್ಬೋದು ಮ್ಯಾಚು. ಸೊ ಆ ಥರ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಭಾರತ. ಸೊ ಎಲ್ಲರೂ ಪಂದ್ಯನ ನೋಡಿರ್ತೀರಾ ಖಂಡಿತವಾಗ್ಲೂ, ಆದರೂ ಕೂಡ ಒಂದು ಸಣ್ಣ ವಿಡಿಯೋನ ನೋಡೋಣ ಹೈಲೈಟ್ಸನ್ನು ಈ ವಿಡಿಯೋದಲ್ಲಿ. ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ನೋಡೋಣ ಬನ್ನಿ. ಸೊ ಮೊದಲು ಟಾಸ್ ಗೆದ್ದ ಪಾಕಿಸ್ತಾನ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ ಪಾಕಿಸ್ತಾನಕ್ಕೆ ಒಂದೊಳ್ಳೆ ಆರಂಭ ದೊರೆಯುತ್ತೆ. 41 ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ಓಪನಿಂಗ್ನಲ್ಲಿ. ಸೊ ಬಾಬರ್ ಅಜಮ್ ಅವರು ಚೆನ್ನಾಗಿ ಆಡ್ತಾ ಇದ್ರು. ಸೊ ಅವರನ್ನ ಹಾರ್ದಿಕ್ ಪಾಂಡ್ಯ ಅವರು ಪೆವಿಲಿಯನ್ ಹಾದಿ ತೋರಿಸಿದ್ರು ಅಂತಲೇ ಹೇಳ್ಬೋದು. ಅದಾದ ನೆಕ್ಸ್ಟ್ ಓವರ್ನಲ್ಲೇ ಇಮಾಮ್ ಉಲ್-ಹಕ್ ಅವರು ರನ್ಔಟ್ ಆಗ್ತಾರೆ. ಅಕ್ಷರ್ ಪಟೇಲ್ ಅವರಿಂದ ಒಂದು ಬ್ರಿಲಿಯಂಟ್ ಆಗಿರೋ ಥ್ರೋ ಬರುತ್ತೆ. ಬುಲೆಟ್ ಬಂತು, ಅದು ಸ್ಟಂಪ್ಗೆ ಬಡಿದು ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಸೌದ್ ಶಕೀಲ್ ಮತ್ತು ರಿಜ್ವಾನ್ ಅವರಿಂದ. ಸೊ ಇನಿಷಿಯಲಿ ಅವರು ತುಂಬಾನೇ ಸ್ಲೋ ಆಡ್ತಾರೆ. ಸೊ ಆಲ್ಮೋಸ್ಟ್ ಟೆಸ್ಟ್ ಥರನೇ ಆಡಿದ್ರು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗು ಈ ಪಾರ್ಟ್ನರ್ಶಿಪ್ನಲ್ಲಿ. ಆಮೇಲೆ ತುಂಬಾನೇ ರನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು. ಸೊ ಈ ಪಾರ್ಟ್ನರ್ಶಿಪ್ ಕೂಡ ಸ್ವಲ್ಪ ಡೇಂಜರಸ್ ಆಗಿ ಕಾಣ್ತಾ ಇತ್ತು. ಸೊ ಸೌದ್ ಶಕೀಲ್ ಅವರು ಅರ್ಧ ಶತಕವನ್ನು ಪೂರ್ಣಗೊಳಿಸ್ತಾರೆ. ಒಂದ್ ಕಡೆ ರಿಜ್ವಾನ್ ಅವರು ಕೂಡ ಚೆನ್ನಾಗಿ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೊದಲು ಸ್ಲೋ ಆಡಿದ್ರು ಕೂಡ ಈ ಪಾರ್ಟ್ನರ್ಶಿಪ್ ಹೋಗ್ತಾ ಗ್ರೋ ಆಗ್ತಾ ಹೋಯಿತು. 104 ರನ್ ಬೃಹತ್ ಪಾರ್ಟ್ನರ್ಶಿಪ್ ಆಯಿತು. ಇದನ್ನ ಬ್ರೇಕ್ ಮಾಡ್ತಾರೆ ಅಕ್ಷರ್ ಪಟೇಲ್ ಅವರು. ಇದಕ್ಕೂ ಮುಂಚೆ ಒಂದು ಕ್ಯಾಚ್ ಡ್ರಾಪ್ ಆಗಿತ್ತು, ಅದು ಜಾಸ್ತಿ ಕಾಸ್ಟ್ ಆಗಿಲ್ಲ. ಅಕ್ಷರ್ ಪಟೇಲ್ ಅವರು ರಿಜ್ವಾನ್ ಅವರನ್ನ ಬೋಲ್ಡ್ ಮಾಡ್ತಾರೆ. ಸೊ ಅದಾದ ಬಳಿಕ ಸಲ್ಮಾನ್ ಆಗ್ ಅವರು ಬರ್ತಾರೆ. ಸೌದ್ ಶಕೀಲ್ ಅವರು ಕೂಡ ಔಟ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು ಬ್ರಿಲಿಯಂಟ್ ಆಗಿರೋ ಸ್ಪೆಲ್ ಆಗ್ತಾರೆ ಇವತ್ತು. ಬಾಬರ್ ಅಜಮ್ ಮತ್ತು ಸೌದ್ ಶಕೀಲ್ ಮೇನ್ ವಿಕೆಟ್ ಅನ್ನ ತೆಗೆದುಕೊಂಡಿದ್ದಾರೆ. ಎಕಾನಮಿಕಲ್ ಆಗಿ ಕೂಡ ಬಾಲಿಂಗ್ ಮಾಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಸೊ ಅದಾದ ಬಳಿಕ ಕೊಂಚ ಕೊಲ್ಯಾಪ್ಸ್ ಆಗುತ್ತೆ. ತಯ್ಯಬ್ ತಾಹಿರ್ ಅವ್ರನ್ನ ಜಡೇಜಾ ಒಂದು ಬ್ಯೂಟಿಫುಲ್ ಡೆಲಿವರಿ ಮೂಲಕ ಬೋಲ್ಡ್ ಮಾಡ್ತಾರೆ. ಅದು ಟಿಪಿಕಲ್ ಜಡೇಜಾ ಡೆಲಿವರಿ, ವಿಕೆಟ್ ತೆಗೆಯೋದು. ಸೊ ಅದಾದ ಬಳಿಕ ಒಂದ್ ಕಡೆ ಕುಶ್ದಿಲ್ ಅವರು ಚೆನ್ನಾಗಿ ಆಡ್ತಿರ್ತಾರೆ. ಸೊ ಕುಲ್ದೀಪ್ ಯಾದವ್ ಅವರು ಲಾಸ್ಟ್ಗೆ ಬಂದು ಕಾಟ ಕೊಟ್ಟರು ಅಂತಲೇ ಹೇಳ್ಬೋದು ಪಾಕಿಸ್ತಾನ ಅವ್ರಿಗೆ. ಸೊ ಕುಶ್ದಿಲ್ ಅವರು ಒಂದು ಕಡೆ ನಿಂತಿದ್ರೆ ಇನ್ನೊಂದು ಕಡೆ ಯಾರು ನಿಲ್ಲಿಲ್ಲ ಅವ್ರಿಗೆ ಸಪೋರ್ಟ್ ಕೊಡೋದಕ್ಕೆ. ಸಲ್ಮಾನ್ ಆಗ್ ಅವರು ಕುಲ್ದೀಪ್ ಯಾದವ್ ಅವ್ರಿಗೆ ಔಟ್ ಆದರೆ ಅದೇ ಓವರ್ನಲ್ಲಿ ಶಾಹಿನ್ ಅಫ್ರಿದಿ ಕೂಡ ನೆಕ್ಸ್ಟ್ ಬಾಲ್ನಲ್ಲಿ ಔಟ್ ಆದರು. ಹ್ಯಾಟ್ರಿಕ್ ಚಾನ್ಸ್ ಇತ್ತು, ಆದರೆ ಹ್ಯಾಟ್ರಿಕ್ ಆಗಿಲ್ಲ. ಇವತ್ತು ಹ್ಯಾಟ್ರಿಕ್ ಚಾನ್ಸ್ ಮಿಸ್ ಆಗಿದ್ದು ಕುಲ್ದೀಪ್ ಯಾದವ್ ಅವ್ರಿಗೆ. ಸೊ ಅದಾದ ಬಳಿಕ ನಸೀಮ್ ಶಾ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು, 14 ರನ್ ಹೊಡೆದ್ರು. ಅವ್ರನ್ನ ಕೂಡ ಕುಲ್ದೀಪ್ ಯಾದವ್ ಅವರೇ ತೆಗೆದ್ರು. ಕೊನೆಯಲ್ಲಿ ಸ್ಪೆಲ್ ಹಾಕಿದ ಕುಲ್ದೀಪ್ ಯಾದವ್ ಅವರು 3 ವಿಕೆಟನ್ನು ಪಡಿತಾರೆ. ಸೊ ಇದರೊಂದಿಗೆ ಲಾಸ್ಟ್ಗೆ ಜಾಸ್ತಿ ಹೊಡೆಯೋದಕ್ಕೆ ಕೊಡೋದಿಲ್ಲ. ಕುಶ್ದಿಲ್ ಒಂದ್ ಸ್ವಲ್ಪ ಹೊಡಿತಾರೆ. ಹರ್ಷಿತ್ ರಾಣಾ ಅವರು ಸಖತ್ತಾಗಿರೋ ಬೌಲಿಂಗ್ ಮಾಡಿದ್ರು ಡೆತ್ನಲ್ಲಿ ಅಂತಾನೆ ಹೇಳ್ಬೋದು. ಫುಲ್ ಸ್ಲೋ ಬಾಲ್ಗಳ ಮುಖಾಂತರ ಕಾಟ ಕೊಡ್ತಾರೆ. ಸೊ ಅವ್ರಿಗೆ ಹೊಡೆಯೋದಕ್ಕೆ ಆಗೋದಿಲ್ಲ, ಆ ಥರ ಡಾಮಿನೇಟಿಂಗ್ ಬಾಲಿಂಗ್ ಅನ್ನು ಹಾಕ್ತಾರೆ ಹರ್ಷಿತ್ ರಾಣಾ ಅವರು. ಸೊ ಫುಲ್ ಸ್ಲೋ ಬಾಲ್ಗಳ ಮೇಲೆ ಸ್ಲೋ ಬಾಲ್ ಅನ್ನು ಹಾಕಿ ಕಾಟ ಕೊಟ್ಟರು. ಕೊನೆಗೂ ಕುಶ್ದಿಲ್ ಅವರ ವಿಕೆಟ್ ಅನ್ನ ಪಡಿತಾರೆ. ಸೊ ವಿರಾಟ್ ಕೊಹ್ಲಿ ಅವರು 2 ಕ್ಯಾಚ್ ಹಿಡಿತಾರೆ. ಸೊ ಆಸ್ ಅ ಫೀಲ್ಡರ್ ಆಗಿ ಇಂಡಿಯಾದ ಪರವಾಗಿ ಹೈಯೆಸ್ಟ್ ಕ್ಯಾಚ್ ಹಿಡಿದ್ರು ಇದು ಇವರೇನೆ. ಸೊ ಆ ಅಚೀವ್ಮೆಂಟ್ ಕೂಡ ಮುಗಿಸಿದ್ದಾರೆ ಇವತ್ತು. ಇನ್ನು ಭಾರತದ ಬ್ಯಾಟಿಂಗ್ ಕಡೆ ಬರೋಣ. 242 ರನ್ಗಳ ಟಾರ್ಗೆಟ್ ಅನ್ನ ಕೊಡ್ತಾರೆ ಪಾಕ್ ಭಾರತಕ್ಕೆ. ಸೊ ಸ್ವಲ್ಪ ಸ್ಲೋ ವಿಕೆಟ್ ಆಗಿರೋದ್ರಿಂದ ಸೊ ಇದನ್ನು ಕೂಡ ಚೇಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಹಾಗೇನೆ ನೋಡ್ಕೊಂಡು ಆಡಬೇಕಿತ್ತು ಹೇಗೆ ಬರುತ್ತೆ ಬಾಲು ಅಂತ. ಸೊ ಇನಿಷಿಯಲಿ ಅದನ್ನೇ ಮಾಡ್ತಾರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್. 1-2 ಓವರ್ ನೋಡ್ಕೊಳ್ತಾರೆ ಬಾಲ್ ಹೇಗೆ ಬರುತ್ತೆ ಅಂತ. ಅದಾದ ಬಳಿಕ ರೋಹಿತ್ ಶರ್ಮಾ ಆಸ್ ಯೂಶುವಲ್ ತಮ್ಮ ಅಟ್ಯಾಕಿಂಗ್ ಅಪ್ರೋಚ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಸಖತ್ತಾಗಿ ಆಡ್ತಾರೆ. ಸೊ ಓಪನಿಂಗ್ ಚೆನ್ನಾಗಿನೇ ಬಂತು ಇನ್ಫ್ಯಾಕ್ಟು. ಸೊ ರೋಹಿತ್ ಶರ್ಮಾ ಅವರು 15 ಬಾಲಲ್ಲಿ 20 ರನ್ ಹೊಡೆದು ಚೆನ್ನಾಗಿ ಆಡ್ತಾ ಇದ್ರು. ಅವ್ರನ್ನ ಔಟ್ ಮಾಡಿ ಮತ್ತೆ ಗೇಮನ್ನು ಇಂಟ್ರೆಸ್ಟ್ ಮಾಡಿದ್ರು ಶಾಹಿನ್ ಅಫ್ರಿದಿ ಅವರು. ಸೊ ಬ್ಯೂಟಿಫುಲ್ ಯಾರ್ಕರ್ ಮುಖಾಂತರ ರೋಹಿತ್ ಶರ್ಮಾ ಅವ್ರನ್ನ ಬೋಲ್ಡ್ ಮಾಡ್ತಾರೆ. ಸೊ ಅದಾದ ಬಳಿಕ ಶುಭ್ಮನ್ ಗಿಲ್ ಅವರ ಜೊತೆ ವಿರಾಟ್ ಕೊಹ್ಲಿ ಅವರ ಜೊತೆ ಆಗ್ತಾರೆ. ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ 31ಕ್ಕೆ 1 ಹೋಗಿದ್ದ ತಂಡ ರಿಕವರ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ. ಸೊ ಕೊಹ್ಲಿ ಇನಿಷಿಯಲಿ ಸ್ಲೋನೇ ಆಡ್ತಾರೆ, ಯಾಕಂದರೆ ನೋಡ್ತಾರೆ ಅವರು ಪಿಚ್ಚನ್ನು ಹೇಗಿದೆ ಅಂತ. ಸೊ ಅದೇ ರೀತಿ ಇವತ್ತು ಟಿಪಿಕಲಿ ಕೊಹ್ಲಿ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಸೊ ಶುಭ್ಮನ್ ಗಿಲ್ ಮಾತ್ರ ತರಾಟೆಗೆ ತೆಕ್ಕೊಂಡ್ರು ಅಂತಲೇ ಹೇಳ್ಬೋದು. ಶಾಹಿನ್ ಅಫ್ರಿದಿ ಅವ್ರಿಗಂತೂ ಬೌಂಡ್ರಿಗಳ ಸುರಿಮಳೆಗೈದ್ರು ಅಂತಲೇ ಹೇಳ್ಬೋದು. ಎಲ್ಲ ಕೂಡ ಸಖತ್ತಾಗಿರೋ ಶಾಟ್ಗಳು, ಸ್ಟ್ರೇಟ್ ಡ್ರೈವ್, ಕವರ್ ಡ್ರೈವ್ ಹೇಳಿದಂತೆ ಇನ್ನು ಫುಲ್ ಶಾಟ್ಗಳು ಕೂಡ ಬಂತು. ಶುಭ್ಮನ್ ಗಿಲ್ ಸಖತ್ತಾಗಿ ಕಾಣ್ತಾ ಇದ್ರು. ಸೊ ಶುಭ್ಮನ್ ಗಿಲ್ ಅವರು
ಸ್ವಲ್ಪ ಕ್ರ್ಯಾಂಪ್ಸಿಗೆ ಒಳಗಾಗ್ತಾರೆ ಆಮೇಲೆ ರನ್ನಿಂಗ್ ಮಾಡುವಾಗ. ಸೊ ಅದು ಸ್ವಲ್ಪ ಅವ್ರಿಗೆ ಡಿಸ್ಟ್ರಾಕ್ಟ್ ಆಯಿತು ಅಂತ ಅನಿಸುತ್ತೆ. ಸೊ ಆದರೂ ಕೂಡ ಅಬ್ರಾರ್ ಅಹಮದ್ ಅವ್ರದ್ದು ಆ ಬಾಲ್ ಮಾತ್ರ ಸಖತ್ತಾಗಿತ್ತು. ಸೊ ಅವರು ಬೋಲ್ಡ್ ಆಗಬೇಕಾಗಿ ಬರುತ್ತೆ. 46 ರನ್ಗಳ ಒಳ್ಳೆ ಇನ್ನಿಂಗ್ಸನ್ನು ಆಡ್ತಾರೆ ಶುಭ್ಮನ್ ಗಿಲ್ ಅವರು. ಸೊ 100ಕ್ಕೆ 2 ವಿಕೆಟನ್ನು ಕಳೆದುಕೊಳ್ಳುತ್ತೆ. 69 ರನ್ಗಳ ಪಾರ್ಟ್ನರ್ಶಿಪ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಮ್ಯಾಚ್ ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ಮತ್ತೆ ಕೊಹ್ಲಿ ತಗೊಳ್ತಾರೆ. ಅವ್ರ ಜೊತೆ ನಿಂತಿದ್ದು ಶ್ರೇಯಸ್ ಅಯ್ಯರ್ ಅವರು. ಸೊ ಶ್ರೇಯಸ್ ಅಯ್ಯರ್ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಕೂಡ ಆಮೇಲೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಸ್ಲೋ ಆ್ಯಂಡ್ ಸ್ಟಡಿ ಆಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಹೋಗುತ್ತೆ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ನಡುವೆ. ಸೊ ಸ್ವಲ್ಪ ಹೊತ್ತು ಆದ ಬಳಿಕ ಇಬ್ಬರು ಕೂಡ ಅಗ್ರೆಸಿವ್ ಅಪ್ರೋಚನ್ನು ಹಿಡಿತಾರೆ ಅಂತಲೇ ಹೇಳ್ಬೋದು. ಬೌಂಡ್ರಿ, ಟೂಸ್ ಹಾಗೆಯೇ ಸಿಂಗಲ್ಸ್ಗಳ ಮುಖಾಂತರ ಪಾಕಿಸ್ತಾನ್ಗೆ ಕಾಟ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಗೇಮನ್ನು ಪಾಕಿಸ್ತಾನ ಕಡೆಯಿಂದ ತಗೊಂಡೋಯ್ತು ಈ ಪಾರ್ಟ್ನರ್ಶಿಪ್ಪು. ಸೊ ಮುಂಚೆನೂ ಕೂಡ ಇರಲಿಲ್ಲ ಬಿಡಿ ಪಾಕಿಸ್ತಾನ ಈ ಗೇಮ್ನಲ್ಲಿ, ಅಷ್ಟು ಡಾಮಿನೇಟ್ ಮಾಡಿದ್ರು ಭಾರತ ತಂಡ. ಸೊ ಶ್ರೇಯಸ್ ಅಯ್ಯರ್ ಅವರು ರಿವರ್ಸ್ ಸ್ವೀಪ್ಗಳ ಮುಖಾಂತರ ಮತ್ತೊಮ್ಮೆ ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು, ಆಮೇಲೆ ಆ ಥರ ಕಮ್ಬ್ಯಾಕ್ ಮಾಡಿ ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಂತೂ 102 ಮೀಟರ್ ಸಿಕ್ಸ್ ಹೊಡೆದಿದ್ರು. ಸೊ ಸಖತ್ತಾಗಿರೋ ಇನ್ನಿಂಗ್ಸು, ಒಂದೊಳ್ಳೆ ಕ್ಯಾಚ್ ಹಿಡಿದ್ರು ಅದರ ಮೂಲಕ ಎಂಡ್ ಆಗುತ್ತೆ. 56 ರನ್ಗಳನ್ನು ಹೊಡಿತಾರೆ. 114 ರನ್ಗಳ ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ ಆಗಿತ್ತು ಇದು. ಸೊ ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಬಂದು ಒಂದು ಬೌಂಡ್ರಿ ಹೊಡೆದು ಹೋಗ್ತಾರೆ. ಸೊ ಅಕ್ಷರ್ ಪಟೇಲ್ ಅವರು ವಿರಾಟ್ ಕೊಹ್ಲಿ ಅವರು 100 ಸಮೀಪದಲ್ಲಿ ಇರೋದ್ರಿಂದ ಸೊ ಸಿಂಗಲ್ಸ್ಗಳನ್ನೆಲ್ಲ ಡಿನೈಡ್ ಮಾಡಿ ವಿರಾಟ್ ಕೊಹ್ಲಿ ಅವರಿಗೆ 100 ಹೊಡೆಯೋದಕ್ಕೆ ಅನುಕೂಲ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಸೊ ಕೊನೆಗೆ ವಿರಾಟ್ ಕೊಹ್ಲಿ ಅವರು ಬೌಂಡ್ರಿ ಮುಖಾಂತರ ಮ್ಯಾಚ್ ಫಿನಿಶ್ ಮಾಡಿದ್ದಲ್ದೇ ಅವರ 100 ಕೂಡ ಹೊಡಿತಾರೆ. ಸೊ ಸಖತ್ತಾಗಿರೋ ಇನ್ನಿಂಗ್ಸ್ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು. ಸೊ ಪಾಕಿಸ್ತಾನ ವಿರುದ್ಧ ಆ್ಯಸ್ ಯೂಶ್ವಲ್ ಪಾಕಿಸ್ತಾನ ಕೂಡಲೇ ಸೊ ಈ ಥರ ಫಾರ್ಮ್ಗೆ ಬರ್ತಾರೆ ವಿರಾಟ್ ಕೊಹ್ಲಿ ಅವರು. ಸೊ ಆ್ಯಸ್ ಯೂಶ್ವಲ್ ಪಾಕಿಸ್ತಾನದ ವಿರುದ್ಧ ವಿರಾಟ್ ಕೊಹ್ಲಿ ಅವರ 100 ಬಂದಿದೆ. ಸೊ ಇಂಡಿಯಾ ಪಾಕಿಸ್ತಾನ್ ಇಂಟೆನ್ಸ್ ರೈವಲ್ರಿ ಇವತ್ತು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅಟ್ಮಾಸ್ಫಿಯರ್ ಕೂಡ ಸಖತ್ತಾಗಿ ಇತ್ತು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ. ಸೊ ಭಾರತದ ಕಡೆ ಮ್ಯಾಚ್ ಸಿಂಗಲ್ ಹ್ಯಾಂಡೆಡ್ಲಿ ಮುಗಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಸೊ ಓಪನಿಂಗ್ ಕೂಡ ಸಖತ್ತಾಗಿ ಬಂತು. ಗಿಲ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಸಖತ್ತಾಗಿತ್ತು. ಅಯ್ಯರ್ ಅವರು ಕೂಡ ಸಖತ್ತಾಗಿ ಆಡಿದ್ರು. ಇನ್ನು ಬಾಲಿಂಗ್ ಅಂತೂ ಸೂಪರ್ ಡೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಒಂದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬಂತು ಭಾರತ ತಂಡದಿಂದ. ಸೊ ಒಂದೆರಡು ಕ್ಯಾಚ್ ಡ್ರಾಪ್ ಆಯಿತು. ಸೊ ಫೀಲ್ಡಿಂಗ್ ಬಗ್ಗೆ ನೆಕ್ಸ್ಟ್ ಪಂದ್ಯದಿಂದ ಗಮನ ಕೊಡಬೇಕಾಗುತ್ತೆ ಸ್ವಲ್ಪ. ಸೊ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಸ್ಪೆಲ್ ಕೂಡ ಮರೆಯೋ ಹಾಗಿಲ್ಲ. 8 ಓವರ್ನಲ್ಲಿ ಕೇವಲ 31 ರನ್ ನೀಡಿ 2 ವಿಕೆಟ್ ಪಡೆದಿದ್ರು. ಕುಲ್ದೀಪ್ ಯಾದವ್ ಕೂಡ 3 ವಿಕೆಟ್ ಪಡೆದ್ರು ಲಾಸ್ಟ್ನಲ್ಲಿ, ಅದು ಕೂಡ ಹೆಲ್ಪ್ ಆಯಿತು. ಇವನ್ ಹರ್ಷಿತ್ ರಾಣಾ ಅವ್ರದ್ದು ಕೂಡ ಎಕನಾಮಿಕಲ್ ಸ್ಪೆಲ್ಲು ಸಖತ್ತಾಗಿತ್ತು. ಸೊ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಬಂತು ಭಾರತ ತಂಡದಿಂದ. ಸೊ ಇದರೊಂದಿಗೆ ಈಸಿಯಾಗಿ ಮ್ಯಾಚನ್ನು ವಿನ್ ಆಗ್ತಾರೆ ಭಾರತ ತಂಡ. ಇದರೊಂದಿಗೆ 2017ರ ಚಾಂಪಿಯನ್ಸ್ ಟ್ರೋಫಿ ರಿವೆಂಜನ್ನು ತಗೊಂಡ್ರು ಅಂತಲೇ ಹೇಳ್ಬೋದು. 2017ರಲ್ಲಿ ಭಾರತ ಸೋತಿತ್ತು ಪಾಕ್ ವಿರುದ್ಧ, ಅದನ್ನು ಇವತ್ತು ರಿವೆಂಜ್ ತೀರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿರೋ ಮ್ಯಾಚ್ ಇತ್ತು. ಸೊ ಈ ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿರಾಟ್ ಕೊಹ್ಲಿ ಅವರು 100 ಹೊಡೆದಿದ್ದು